ಪೂರ್ವಭಾವಿ ಸಭೆಯ ನೇತೃತ್ವವನ್ನು ವಹಿಸಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಸಚಿವರು, ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ, ಈ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡರವರೇ, ದೊಡ್ಡಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕರು, ಕೆಪಿಸಿಸಿಯ ವೀಕ್ಷಕರು, ಹಿರಿಯರಾದ ವೆಂಕಟ ರಮಣಪ್ಪನವರೇ, ಮಾಜಿ ಶಾಸಕರಾದ ಗಂಗಾ ಹನುಮಾನವರೇ, ಮುಖಂಡರಾದ ಇಕ್ಬಾಲ್ ಅಹಮದ್ ರವರೇ, ಗೀತಾ ರಾಜಣ್ಣನವರೇ, ಗೀತಾ ರುದ್ರೇಶ್ ಅವರೇ, ಫರೀದಾ ಬೇಗಂರವರೇ, ಫರ್ಹಾನ್ ಅವರೇ, ಸುಲ್ತಾನ್ ರವರೇ, ಕೆಂಚಿಮರನವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬ್ಲಾಕಿನ ಅಧ್ಯಕ್ಷರಾದ ಫಯಾಜ್ ಹಾಗೂ ಮಹೇಶ್ ಅವರೇ, ವಾರ್ಡಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ, ಕಾಂಗ್ರೆಸ್ ಪಕ್ಷದ ಮುಖಂಡಗಳೇ ಹಾಗೂ ಕಾರ್ಯಕರ್ತರು, ಮೊದಲನಾಗಿ ನಮಗೆಲ್ಲರಿಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹಾಗೂ ದೇಶದ 2ನೇ ಪ್ರಧಾನಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವೆಲ್ಲರೂ ಸ್ವತಂತ್ರರಾಗಿ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಇವತ್ತು ಈ ರೀತಿಯಲ್ಲಿ ಕೂತ್ಕೊಳ್ಳಕ್ಕೆ ಕಾರಣಕರ್ತ ಅಂತ ಹೇಳಿದ್ರೆ ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತು ಬಹಳ ವಿಶೇಷವಾಗಿ, ಯಾಕಂದ್ರೆ ಅವರು ಬೆಳಗಾವಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧಿವೇಶನಕ್ಕೆ ಆಗಮಿಸಿ ಇಂದಿಗೆ ಈ ವರ್ಷ 100 ವರ್ಷ ಆಗ್ತಾ ಇದೆ. ಹೀಗಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೂಚನೆ ಕೊಡ್ತಾರೆ, ಚುನಾವಣೆ ಯಾವುದೇ ಗಳಿಗೆಯಲ್ಲಿ ಆಗಬಹುದು, ಹಾಗಾಗಿ ನಾವೆಲ್ಲರೂ ತಯಾರಾಗಿರಬೇಕು. ನಮ್ಮ ಏನು ತುಮಕೂರು ವೀಕ್ಷಕರು ಬಂದಿದ್ದಾರೆ, ತುಮಕೂರು ನಗರದಲ್ಲಿ 35 ವಾರ್ಡ್ಗಳಿದ್ದಾವೆ. ಈ 35 ವಾರ್ಡ್ಗಳು ಕೂಡ ನಾವು ಅಭ್ಯರ್ಥಿಯನ್ನು ಗುರುತಿಸಿ ಇಂದಿನಿಂದಲೇ ಕೂಡ ಕೆಲಸ ಮಾಡಿ 20-22 ಸ್ಥಾನಗಳನ್ನು ನಾವು ಗೆಲ್ಲಬೇಕಂತ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸರ್, ಇವತ್ತು 2008ರಿಂದ 2023 ತನಕ ನಾವು ಹಾಕಿದ್ರೆ ಯಾರು ಕೂಡ ಬಹುಮತ ಇರಲಿಲ್ಲ. ನಾವು ಹಾಗೂ JDS ಅವರು ಏನೋ ಹಿಂದೆ ನಮ್ಮ ಜೊತೆಗಿದ್ರು, ಅವರ ಸಮ್ಮಿಶ್ರದಲ್ಲಿ ನಾವು ಒಂದು ಬಾರಿ, ಅವರು ಒಂದು ಬಾರಿ ಬೇರೆ ಆಗ್ತಾ ಇದ್ದೀವಿ. ಒಂದು ಬಾರಿ ಮಾತ್ರ ನಾವು KJP ಜೊತೆಗೆ ನಾವು ಅವರಿಗೆ ಸಮ್ಮಿಶ್ರ ಮಹಾನಗರ ಪಾಲಿಕೆ ಮಾಡ್ಕೊಂಡಿದ್ವಿ. ಅದು ಬಿಟ್ಟರೆ ಉಳಿದೆಲ್ಲ ವರ್ಷಗಳು ನಾವು ಮತ್ತು JDS ಅವರು ಸೇರಿ ನಾವು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದಲ್ಲಿದ್ವಿ. ಕಳೆದ ಬಾರಿ ಏನು 2018ರಲ್ಲಿ ಚುನಾವಣೆ ನಡೀತು, ಅದರಲ್ಲಿ ಪಕ್ಷದಿಂದ 10 ಜನ ಗೆದ್ದರು. ಪಕ್ಷದ ಸಿಂಬಲ್ನಿಂದ 10 ಜನ ನಾವು ಗೆದ್ದಿದ್ವಿ. ನಮ್ಮ 10ನೇ ವಾರ್ಡಿನ ಸದಸ್ಯರಾದ ಉಭಯನವರ ಪಕ್ಷ